ಬಹುಮಾಡಿ ವಾಹನ ನಿಲುಗಡೆ ಸಂಕೀರ್ಣ ಕಾರ್ಯಾಚರಣೆಗೆ ಇವತ್ತೊಂದು ದೊಡ್ಡ ಹೊಸ ಇತಿಹಾಸ ಪುಟಕ್ಕೆ ಬೆಂಗಳೂರು ನಗರ ಸೇರಿದೆ. ದುಬೈಯಿಂದ ನಮ್ಮ ಬಿಡದಿ, ನಮ್ಮ ಮದ್ದೂರು, ನಮ್ಮ ಸ್ಥಳೀಯರು ಬಂದು ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ನೋಡ್ಕೊಂಡು ಬಂದು ನಮ್ಮೂರಿನಲ್ಲಿ ನಾನೇನಾದ್ರು ಒಂದು ದೊಡ್ಡ ಪ್ರವಾಸ ಮಾಡಬೇಕು ಅಂತೇಳಿ ಇದು ಟೆಂಡರ್ನ ತೆಗೆದುಕೊಂಡು ಬಂದು ಭಾಗಿಯಾಗಿದ್ದಾರೆ. ಎಷ್ಟರ ಮಟ್ಟಕ್ಕೆ ವಾಪಸ್ ಅವ್ರಿಗೆ ಹಣ ಸಿಗ್ತದೋ ನನಗೆ ಗೊತ್ತಿಲ್ಲ. ಅಷ್ಟು ಸುಲಭವಾದ ಕೆಲಸ ಅಂತೂ ಅಲ್ಲ. ಯಾಕೆಂದ್ರೆ ಅವರು ಸರ್ಕಾರಕ್ಕೂ ದುಡ್ಡು ಕಟ್ಟಿ ಅವರು ಬದುಕಬೇಕು, ಎರಡೂ ಕೂಡ ಆಗಬೇಕು. ಅವ್ರು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗು, ಅವ್ರು ವೀಕ್ ಆಗಿದ್ರೆ ತಿರ್ಗಾ ಇನ್ನೊಂದ್ಸತಿ ನಾವು ಯಾರು ಬರೋಕ್ಕೆ ಹೋಗುದಿಲ್ಲ. ಈಗಾಗಲೇ ಸುಮಾರು ಟೆಂಡರ್ಗಳು ಫೇಲ್ ಆಗಿದೆ. ಆದರೆ ಇವತ್ತು 7 ಟೆಂಡರ್ ಕರೆದು ನಮ್ಮ ಕಾರ್ಪೊರೇಷನ್ ಅವ್ರ ಬೇಡಿಕೆ. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕಾರ್ಪೊರೇಷನ್ ಅವ್ರ ರೇಟ್ ಕೊಡಕ್ಕಾಗದೆ ಎಲ್ಲ ವಿಫಲ ಆಗಿದ್ದಾರೆ. ಆದರೆ ಇವರು ಬಂದು ದೊಡ್ಡ ಧೈರ್ಯವನ್ನ ಮಾಡಿದ್ದಾರೆ. ಆ ಧೈರ್ಯಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಂಬರ್ 1, ನಮ್ಮ ಮಾಲ್ಗಳಲ್ಲೂ ಕೂಡ ಈ ರೀತಿ ವ್ಯವಸ್ಥೆ ಇದೆ. ಅವರೇ ಇಲ್ಲೂ ಬಂದು ಮಾಡಿರೋದು. ನಮ್ಮ ಮಾಲಲ್ಲೂ ಕೂಡ ಇವರೇ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಮಾಡಿರೋದು. ಆ ನಮ್ಮ ಮಾಲ್ಗಳ ವ್ಯವಸ್ಥೆ ಬೇರೆ. ಅಲ್ಲಿ ದಿನ ಕಸ್ಟಮರ್ಸ್ ಬೇರೆ ಬೇರೆ ತರ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಸಿನಿಮಾಕ್ಕೆ ಹೋಗೋರು ಬರ್ತಾ ಇರ್ತಾರೆ. ಅದು ಬೆಳಗ್ಗೆಯಿಂದ 11 ಗಂಟೆಗೆ ಶುರು ಆಗಿದ್ದು ರಾತ್ರಿ 10 ಗಂಟೆಗೆ ಆಗ್ತದೆ. ಇಲ್ಲಿ 7-8 ಗಂಟೆ ಆದ್ಮೇಲೆ ಇದೆಲ್ಲ ಬರೀ ಬಾರ್ಗಳು ಬಿಟ್ರೆ ಯಾವುದು ಇಲ್ಲೇನು ಇರುವುದಿಲ್ಲ. ಅದು ಕೂಡ ನನಗೆ ಗೊತ್ತಿದೆ. ನನಗೂ ಈ ಗಾಂಧಿನಗರಕ್ಕೂ ಒಂದು 25-30 ವರ್ಷದ ಸಂಬಂಧ. ಕಾಲೇಜು ಇಲ್ಲೇ ಓದ್ತಿದ್ದೆ, ಗಾಂಧಿನಗರದ ರೇಣುಕಾಚಾರ್ಯ ಕಾಲೇಜಲ್ಲಿ. ಇಲ್ಲೇ ಜನರಲ್ ಹಾಸ್ಟೆಲ್ 9 ವರ್ಷ ಇದ್ದೆ. ಇದೇ ಎದುರುಗಡೆ ಒಂದು ಕ್ವಾರ್ಟರ್ಸ್ ಇತ್ತು, ಮಂತ್ರಿ ಕ್ವಾರ್ಟರ್ಸು. ಇಲ್ಲೊಂದು 6 ವರ್ಷ ಇದ್ದೆ. ಸೊ ಹಂಗೆ ನನಗೆ ಇಲ್ಲಿ ಕಾಲೇಜು, ಓಡಾಟ, ವ್ಯವಹಾರ, ನನ್ನ ಆಫೀಸು, ಬಿಸ್ನೆಸ್ಸು ಎಲ್ಲ ಕೂಡ ಬೇಕಾದಷ್ಟಿತ್ತು. ನನಗೆ ಪ್ರತಿಯೊಂದು ಇಂಚು ಗಾಂಧಿನಗರದೆಲ್ಲ ವ್ಯವಹಾರ ಗೊತ್ತಿದೆ. ನನಗೆ ವ್ಯವಹಾರ ವಹಿವಾಟೆಲ್ಲ. ಈಗ ನಾವು ಸರ್ಕಾರ ಒಂದು ತೀರ್ಮಾನ ಮಾಡಿದ್ದೇವೆ, ಮಾಧ್ಯಮದವರು ಇದನ್ನು ಗಮನಿಸಬೇಕು. ಸುಮಾರು 100 ಮೀಟರ್ ಸುತ್ತಲೂ ಎಲ್ಲ ಪಾರ್ಕಿಂಗ್ ಅನ್ನ ಇಲ್ಲಿ ಗಾಂಧಿನಗರದಲ್ಲಿ ನಾವು ಬ್ಯಾನ್ ಮಾಡಿದ್ದೇವೆ. ರೋಡ್ಗಳೆಲ್ಲ ಫ್ರೀ ಇರಬೇಕು, ಎಲ್ಲರಿಗೂ ಒಳ್ಳೆ ವ್ಯಾಪಾರ ಆಗಬೇಕು. ಯಾರು ಬೇಕಾದ್ರೂ ನಮ್ಮ ಈ ಕಾಂಟ್ರಾಕ್ಟರು ಇಲ್ಲಿಂದ ಸ್ಟಾಪ್ನ ಗಾಡಿನ ನಿಲ್ಲಿಸ್ಬಿಟ್ಟು ಎಲ್ಲಿಂದಾರು ಅವ್ರು ಬರಲಿ, ನಿಲ್ಲಿಸ್ಬಿಟ್ಟು ವಿಧಾನಸೌಧಕ್ಕೆ ಬರಲಿ, ಹೈಕೋರ್ಟ್ಗೆ ಹೋಗ್ಲಿ, ರೈಲ್ವೆ ಸ್ಟೇಷನ್ಗೆ ಹೋಗ್ಲಿ, ಎಲ್ಲಿ ರಾಯನ್ ಸರ್ಕಲ್ಗೆ ಹೋಗ್ಲಿ, ಎಲ್ಲಿಗೆ ಹೋದ್ರು ಕೂಡ ಫ್ರೀಯಾಗಿ ಟ್ರಾನ್ಸ್ಪೋರ್ಟ್ ಸರ್ವಿಸ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 25-30 ರೂಪಾಯಿ ಗಂಟೆಗೆ ನಿಲುಗಡೆ ವಾಹನದ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ಎಷ್ಟೋ ಜನ 2 ಕಾರು 3 ಕಾರು ಮಡಿಕೊಂಡಿರೋರು, ಅಪಾರ್ಟ್ಮೆಂಟ್ ಅವರು, ಅವರು ಕೂಡ ರಾತ್ರಿ ಹೊತ್ತೆಲ್ಲ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಅವರು ಕೂಡ ಅವಕಾಶ ಇದೆ.